ಹಾಯ್, ರಾಧೆ ರಾಧೆ. ನಾನು ತುಂಬ ದಿನದಿಂದಲೂ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ. ಎದ್ರ ಮೇಲೆ ಅಂದರೆ ಡೈನಿಂಗ್ ಟೇಬಲ್ ಮೇಲೆ. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ನೋಡಿ, ಇದು ನಿಮ್ಗೆ ಏನು ಕಾಣಿಸ್ತಾ ಇದೆ? ನೋಡಿ, ಇದು ಗ್ಲಾಸ್ ಹಾಕಿರೋ ಥರ ಕಾಣಿಸ್ತಾ ಇದೆ. ಹೆಂಗೆ ಕಾಣಿಸ್ತಾ ಇದೆ? ಗ್ಲಾಸ್ ಅನಿಸ್ತಾ ಇದೆಯಾ? ಅಲ್ಲ ಅಲ್ಲ ಫ್ರೆಂಡ್ಸ್, ಇದು ಗ್ಲಾಸ್ ಅಲ್ಲ. ನೋಡಿ, ಮ್ಯಾಟ್ ಹಾಕಿದ್ದೀನಿ ನಾನು. ನೋಡಿ, ನಾನು ಈ ಟೇಬಲ್ ಮಾಡಿಸ್ಬಿಟ್ಟು 4 ವರ್ಷ ಆಯಿತು. ಅನಿಸ್ತಾ ಇದೆಯಾ ನಿಮ್ಗೆ 4 ವರ್ಷ ಅಂತ? ಅನಿಸ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದೀರಾ, ಇದೆಲ್ಲ ಗ್ಲಾಸ್ ಆಗಿದೆ ಅಂತ ಕೇಳ್ತಾರೆ. ನಾನು ಇಲ್ಲ ಅಂದ ತಕ್ಷಣ ಇಲ್ಲಿ ತೋರಿಸ್ತೀನಿ ಇದನ್ನು ತೆಗೆದು. ಏನೇ ಈಗ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ. ಅಲ್ಲ, 4 ವರ್ಷ ಆಯ್ತು. ಇದು 5ನೇ ವರ್ಷ ರನ್ನಿಂಗ್ ನಾ ಟೇಬಲ್ ಮಾಡಿಸ್ಬಿಟ್ಟು. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಹೊಸದು ಕಣ್ಣಾಗಿ ಈಗ ಮಾರ್ಕೆಟಿಂದ ಪರ್ಚೇಸ್ ಮಾಡಿದವ್ರ ಥರ ಕಾಣಿಸ್ತೈತೆ. ನೋಡಿ, ಇದನ್ನು ತೊಗೊಂಬಂದು ನಾನು ಮ್ಯಾಟ್ ಇದೆ, ರಬ್ಬರ್ ಮ್ಯಾಟ್, ಪ್ಲಾಸ್ಟಿಕ್ ಇಂದಿದೆ ರಬ್ಬರ್ ಮ್ಯಾಟು. ಈ ಥಿಕ್ನೆಸ್ ಇದೆ. ಇದು ಇಷ್ಟು ಥಿಕ್ನೆಸ್ ಇರಬೇಕು. ಇದಕ್ಕಿಂತ ತೆಳ್ಳಂದೊಂದು ಸಿಕ್ಕತಿ. ಇದು ಒಂದು ಥಿಕ್ನೆಸ್. ಈ ಥರ ತಗೊಂಡು ಇದು ತಗೊಂಬಂದು ನಾನು 1.5 ಮೀಟರ್ ಕಡೆ ತೊಗೊಂಬಂದಿದ್ದೆ. ಇದು ಮಾರ್ಕೆಟಲ್ಲಿ ಸಿಗ್ತದೆ. ಇದು 1 ಮೀಟರಿಗೆ ಮೋಸ್ಟ್ಲಿ 1000 ರುಪೀಸ್ ಕೊಟ್ಟಿದ್ದೆ. ನಾನು 1.5 ಮೀಟರ್ ತೊಗೊಂಬಂದಿದ್ದೀನಿ. 1.5 ಮೀಟ್ರಲ್ಲಿ ನನಗೆ ನೋಡಿ ಚೇರಿಗೂ ಹಾಕಿದ್ದೀನಿ ನಾನು. ಚೇರಿ ಕೂಡ ಸ್ಕ್ರ್ಯಾಚ್ ಆಗಿಲ್ಲ, ಏನೂ ಇಲ್ಲ. ನೋಡಿ ಇದೆ, ಈ ಥರ ಕಟ್ ಮಾಡಿದ್ದೀನಿ. 4 ಪೀಸ್, 4 ಚೇರ್ ಇದ್ದಾವೆ. ಈ ಚೇರಿಗೂ ಸೆಟ್ ಮಾಡಿದ್ದೀನಿ ನಾನು. ಮತ್ತು ಇದ್ರ ಸೈಜ್, ಇದು ಡೈನಿಂಗ್ ಟೇಬಲ್ ಬಂದು 4x5 ಇದೆ. ಇದಕ್ಕೊಂದಾಗಿದೆ 1.5 ಮೀಟ್ರಲ್ಲಿ. ನೀವು ಗ್ಲಾಸ್ಕಿನ ಇದು ಮೇಂಟೆನೆನ್ಸ್ ಫ್ರೀ. ಹೆಣ್ಮಕ್ಳಿಗಂತೂ ಭಾಳ ಈಸಿ. ಇದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡ್ತೈತಿ. ಗ್ಲಾಸ್ ಆದರೆ ನಾವೇನಾದರೂ ಪಾತ್ರೆ ಇಟ್ಟು ಹಿಂಗೆ ಎಳೆದ್ಬಿಟ್ರೆ ಸ್ಕ್ರ್ಯಾಚ್ ಆಗಿಬಿಡ್ತೈತಿ. ಮೇಂಟೆನೆನ್ಸ್ ಕಷ್ಟ ಗ್ಲಾಸ್ ಆದರೆ. ಆಮೇಲೆ ನೀವು 1 ವರ್ಷ 6 ತಿಂಗಳು ಬೇಡ 2 ವರ್ಷ ಯೂಸ್ ಮಾಡಿದರೆ ಅದು ಗ್ಲಾಸ್ ಅದ್ರದ್ದು ಹೊಳಪೇ ಇರೋದಿಲ್ಲ, ಅದು ಶೈನಿಂಗ್ ಇರೋದಿಲ್ಲ. ಗ್ಲಾಸ್ ಒಂಥರ ಡಲ್ ಆಗಿಬಿಡ್ತೈತಿ. ಬಟ್ ನೋಡಿ, ನಾನು ಇದು ಯೂಸ್ ಮಾಡ್ತಾಯಿದ್ದು 4 ಇದ್ಬಿಟ್ಟು ಇದು 5 ಇಯರ್ಸ್. ಇದು ನಾನು ಸ್ಟಾರ್ಟ್ ಮಾಡಿ ಈಗ ಯೂಸ್ ಮಾಡ್ತಾಯಿದ್ದು. ನಾನು ಟೇಬಲ್ ತೊಗೊಂಡು ಬಂದು ಒಂದು 2 ಮಂತ್ಸಿಗೆ ಹಾಕ್ಬಿಟ್ಟೆ ಇದನ್ನು. ಇದು ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿ ಸೇಮ್ ಗ್ಲಾಸ್ ಫಿನಿಶಿಂಗ್ ಇದೆಯಲ್ಲ ಅಂತಂತಾರೆ. ಬಟ್ ಇದು ಗ್ಲಾಸ್ ಥರನೇ ಕಾಣಿಸುತ್ತೆ. ಗ್ಲಾಸ್ ಅಲ್ಲ, ಮ್ಯಾಟ್ ಇದು, ರಬ್ಬರ್ ಮ್ಯಾಟ್. ಇದು ಕರೋನಾ ಟೈಮಲ್ಲಿ ಎಲ್ಲರೂ ಕೆಲವೊಂದು ಶಾಪಲ್ಲೆಲ್ಲ ಹಾಕಿದ್ರು. ಇದನ್ನು ಕಟ್ ಮಾಡಿ ಹೆವಿದು ಹಾಕಿದ್ರು. ಇದನ್ನು ಪರದೆ ಥರ ಯೂಸ್ ಮಾಡಿದ್ರು, ಕಟ್ ಮಾಡಿ. ನಾನು ಸುಮಾರು ಇದರಲ್ಲಿ ನೋಡಿದ್ದೀನಿ. ನಾನು ಅದನ್ನು ನೋಡಿಬಿಟ್ಟು ಕೇಳ್ಕೊಂಡು ನಾನು ಹೊಸಪೇಟೆನಲ್ಲಿ ತೊಗೊಂಬಂದಿದ್ದೆ. ಇದು ಹೊಸಪೇಟೆನಲ್ಲಿ ತೊಗೊಂಡ್ಬಂದು ನಾನು ಇದನ್ನು ಕಟ್ ಮಾಡಿ ಹಾಕಿದ್ದೀನಿ. ಬಟ್ ಭಾಳ ಬೆಸ್ಟು, ಯಾವ ಸ್ಕ್ರ್ಯಾಚ್ ಆಗಲ್ಲ. ಬಿಸಿ ಪಾತ್ರೆಗಳು ತೊಗೊಂಬಂದು ನೀವು ಇದರಲ್ಲಿ ಇಡ್ಬೋದು. ಬಟ್ ಇನ್ನೊಂದು ಏನಂದರೆ, ನಾವು ಟೇಬಲ್ ಮೇಲೆ ಯಾವಾಗಲೂ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಐರನ್ ಮಾಡೋ ಶಾಕ್ ಇರ್ತೈತಿ. ದಿಢೀರ್ನ ಎಲ್ಲರೂ ಹೋಗ್ಬೇಕಾದ್ರೆ ಪಟ್ನ ಐರನ್ ಮಾಡ್ಕೊಳ್ಳೋದು. ಅದಕ್ಕೆ ನಾನೇನು ಮಾಡಿದೆ, ಒಂದು 2 ಟೈಮ್ ಐರನ್ ಮಾಡಿದ್ದೆ. ಇದ್ರ ಮೇಲೆ ಒಂದು ದಪ್ಪಂದು ಹಾಸಿಗೆ ಹಾಕ್ಬಿಟ್ಟು ಐರನ್ ಮಾಡಿದ್ದೆ. ಸ್ವಲ್ಪ ಇದು ಏನಾಯಿತು, ಒಂದು ½ ಇಂಚ್ ಇಲ್ಲ, ಒಂದು ½ ಇಂಚ್ಗಿಂತ ಕಡಿಮೆ ಸ್ವಲ್ಪ ಸಿಂಕ್ ಆಗೈತೆ. ಇದು ಮ್ಯಾಟ್ ಸ್ವಲ್ಪ ಕಡಿಮೆ ಬೀಳ್ತಾ ಇದೆ ನೋಡ್ರಿ ಇದು. ಅದಕ್ಕೆ ಐರನ್ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ಬಿಸಿ ಪಾತ್ರೆ ಏನಾದರೂ ಇಟ್ಟರೆ ಕರಗಲ್ಲ, ಏನೂ ಇಲ್ಲ. ಇದು ಶೈನಿಂಗು ಕಡಿಮೆ ಆಗಲ್ಲ, ಏನಿಲ್ಲ. ಮೇಂಟೆನೆನ್ಸ್ ಫ್ರೀ. ದಯವಿಟ್ಟು ನನಗಿದು ವರ್ತ್ ಅನ್ನಿಸ್ತು. ಮತ್ತು ಇದು ಹಾಕೋದ್ರಿಂದ ಈಗ ನಾವು ಶಾಪಲ್ಲೆಲ್ಲ ಹೋಗಿ 400-500 ರೂಪಾಯಿ ಕೊಟ್ಟು ಅದು 2 ಮೀಟ್ರಿಂದ ಒಂದು ಮ್ಯಾಟ್ ಸಿಗುತ್ತದೆ ನಿಮಗೆ. ಅದನ್ನು ತೊಗೊಂಬಂದು ಹಾಕ್ತೀವಿ. ನಾನು ಸ್ಟಾರ್ಟಿಂಗ್ ಅದೇ ತೊಗೊಂಬಂದಿದ್ದೆ. 2 ಮಂತ್ಸ್ ಬರಲಿಲ್ಲ, ಅದು ಕಟ್ಟಾಗಿ ಹೋಗ್ಬಿಡ್ತು. ಆಮೇಲೆ ಬಿಸಿ ಪಾತ್ರೆ ಇಟ್ಟರೆ ಅಲ್ಲೇ ಕರಗೋಗ್ಬಿಡ್ತೈತಿ, ಸ್ವಲ್ಪ ಇದಾಗ್ಬಿಡ್ತೈತಿ, ಮೆಲ್ಟ್ ಆಗಿಬಿಡ್ತೈತಿ. ಬಟ್ ಇದು ನನಗಿದು ವರ್ತ್ ಅನ್ನಿಸ್ತು ನಾನು ತೊಗೊಂಬಂದು. ನನಗೆ ಭಾಳ ಖುಷಿ ಅನಿಸ್ತೈತಿ. ಬಟ್ ಇದು ಹಾಕಿರೋದ್ರಿಂದ ನೋಡಿ, ನೀವು ಹೆಣ್ಮಕ್ಳಿಗೆ ಮಾತ್ರ ಮೇಂಟೆನೆನ್ಸ್ ಫ್ರೀ ಇರ್ತೈತಿ. ಇದು ನೀವು ಬೇಕಾದ್ರೆ ಹಾಕ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಗ್ಲಾಸ್ ಫಿನಿಶಿಂಗ್ ಇರ್ತೈತಿ. ಬಟ್ ನನಗೆ ಇದೇನೋ ಹೇಳ್ಬೇಕಂತ ಸುಮಾರು ದಿನದಿಂದ ನನಗಿತ್ತು. ಇದು ಒಂದು ವಿಡಿಯೋ ಮಾಡೋಣ, ಇದ್ರ ಬಗ್ಗೆ ಮಾಡೋಣ, ನನ್ನ ಫ್ರೆಂಡ್ಸಿಗೆ ಹೇಳ್ಕೊಡೋಣ, ತಿಳಿಸೋಣ ಇದ್ರ ಬಗ್ಗೆ ಅಂತಿತ್ತು.